ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಆಕ್ಟಿವ್ ಇನ್ಕಮ್ ಮತ್ತು ಪ್ಯಾಸಿವ್ ಇನ್ಕಮ್ಗಿರೋ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಪ್ರತಿ ಒಂದು ಪಾಯಿಂಟ್ ತೊಗೊಂಡ್ರು ಕೂಡ ಪ್ರತಿ ಒಂದು ಪಾಯಿಂಟ್ಗೂ ಒಂದು ಅಡ್ವಾಂಟೇಜ್ ಅಂತ ಇರುತ್ತೆ. ಅಡ್ವಾಂಟೇಜ್ ಅಂತ ಇದ್ಮೇಲೆ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ಆಕ್ಟಿವ್ ಇನ್ಕಮ್ ವಿಚಾರಕ್ಕೆ ಹೋಗಿದ್ರೆ ಫ್ರೆಂಡ್ಸ್, ಆಕ್ಟಿವ್ ಇನ್ಕಮಲ್ಲಿ ನಿಮಗೆ ಲೋವರ್ ರಿಸ್ಕ್ ಅಂತ ಹೇಳ್ಬೋದು. ಕಂಪೇರ್ ಟು ಅದರ್ ಸೋರ್ಸ್ ಆಫ್ ಇನ್ಕಮ್ಗೆ ಹೋಲಿಸ್ಕೊಂಡ್ರೆ ನಿಮಗೆ ಲೋವರ್ ರಿಸ್ಕ್ ಇರುತ್ತೆ ಆ ಆಕ್ಟಿವ್ ಇನ್ಕಮಲ್ಲಿ. ಸೆಕೆಂಡ್ ಒನ್ ವಿಚಾರಕ್ಕೆ ಹೋಗಿದ್ರೆ ಇಂಡಿವಿಜುವಲ್ ಆಕ್ಟಿವಿಟಿ. ನಿಮಗೆ ಆಕ್ಟಿವ್ ಇನ್ಕಮಲ್ಲಿ ಯಾವುದೇ ರೀತಿ ಡಿಪೆಂಡೆನ್ಸಿ ಇಲ್ದಂಗೆ ಇಂಡಿವಿಜುವಲ್ ಆಕ್ಟಿವಿಟಿ ಮುಖಾಂತರ ನೀವು ಒಂದು ಸ್ಯಾಲ್ರಿ ಅಥವಾ ಒಂದು ಇನ್ಕಮ್ನ ತೊಗೋಬೋದು. ಥರ್ಡ್ ಅಡ್ವಾಂಟೇಜಸ್ ವಿಚಾರಕ್ಕೆ ಹೋಗಿದ್ರೆ ಮೇಕ್ ಇಟ್ ಈಸಿ ಟು ಪ್ಲ್ಯಾನ್ ಮಂತ್ಲಿ ಬಜೆಟ್ ಅಂತ ಹೇಳ್ಬೋದು. ನಿಮಗೆ ಮಂತ್ಲಿ ಇಂತಿಷ್ಟು ಅಂತ ಅಮೌಂಟ್ ಬರ್ತಾ ಇರುತ್ತೆ. ಸೊ ಅದ್ರ ಈಸಿಯಾಗಿ ನೀವು ಮಂತ್ಲಿ ನೀವು ಬಜೆಟ್ನ ಮಾಡ್ಕೋಬೋದು, ಒಂದು ಪ್ಲ್ಯಾನ್ನ ಮಾಡ್ಕೋಬೋದು. ಫೋರ್ತ್ ಅಡ್ವಾಂಟೇಜಸ್ ಮೋರ್ ಪ್ರಿಡಿಕ್ಟೇಬಲ್ ದೆನ್ ಅದರ್ ಟೈಪ್ ಆಫ್ ಇನ್ಕಮ್. ನಿಮಗೆ ಈಸಿಯಾಗಿ ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಬರಬೇಕಾದ್ರೆ ಒಂದು ಪ್ರಿಡಿಕ್ಟ್ನ ಮಾಡ್ಬೋದು. ನನಗೆ ಇಂತಿಷ್ಟು ಖರ್ಚು ಅಂತ ಇರುತ್ತೆ, ಇಂತಿಷ್ಟು ಸೇವಿಂಗ್ಸ್ ಅಂತ ಮಾಡಬೇಕಂತ. ಸೊ ಅದರಿಂದ ಮೋರ್ ಪ್ರಿಡಿಕ್ಟೇಬಲ್ ಅಂತ ಹೇಳ್ಬೋದು ಅದರ್ ಸೋರ್ಸ್ ಆಫ್ ಇನ್ಕಮ್ಗೆ ಕಂಪೇರ್ ಮಾಡಿದ್ರೆ. ಅದೇ ಡಿಸ್ಅಡ್ವಾಂಟೇಜಸ್ ವಿಚಾರಕ್ಕೆ ಹೋಗಿದ್ರೆ ಲಿಮಿಟೆಡ್ ಅರ್ನಿಂಗ್ ಅಂತ ಹೇಳ್ಬೋದು. ನಿಮಗೆ ಒಂದು ಫಿಕ್ಸ್ಡ್ ಅರ್ನಿಂಗ್ ಅಂತ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರುತ್ತೆ, ಅದಕ್ಕಿಂತ ಜಾಸ್ತಿ ನಿಮಗೆ ಇನ್ಕಮ್ ಬರಲ್ಲ. ಸೊ ಇದು ಒಂದು ದೊಡ್ಡ ಡಿಸ್ಅಡ್ವಾಂಟೇಜಸ್ ಆಕ್ಟಿವ್ ಇನ್ಕಮಲ್ಲಿ. ಸೆಕೆಂಡ್ ಒನ್ ವಿಚಾರಕ್ಕೆ ಹೋಗಿದ್ರೆ ವರ್ಕ್ ಪ್ರೆಸರ್. ಡೆಫಿನೆಟ್ಲಿ ನೀವು ಒಂದು ಕಂಪ್ನಿ ಅಂಡರಲ್ಲಿ ಅಥವಾ ಒಬ್ಬರ ಅಂಡರಲ್ಲಿ ಕೆಲಸ ಮಾಡ್ತಿರ್ತೀರಾ ಅಂತಂದರೆ ನಿಮಗೆ ಡೆಫಿನೆಟ್ಲಿ ವರ್ಕ್ ಪ್ರೆಸರ್ ಅನ್ನೋದೇ ಇರುತ್ತೆ. ಇದು ಸೆಕೆಂಡ್ ಡಿಸ್ಅಡ್ವಾಂಟೇಜಸ್. ಥರ್ಡ್ ಒನ್ ವಿಚಾರಕ್ಕೆ ಹೋಗಿದ್ರೆ ಲಿಮಿಟೆಡ್ ಟೈಮ್ ಟು ಸ್ಪೆಂಡ್ ಯುವರ್ ಫ್ಯಾಮಿಲೀಸ್ ಅಂತ ಹೇಳ್ಬೋದು. ನಿಮ್ಮ ಫ್ಯಾಮಿಲೀಸ್ ಇರ್ಬೋದು, ಒಂದು ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು, ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ನಿಮಗೆ ತುಂಬಾ ಕಡಿಮೆ ಟೈಮ್ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನೀವು ಮ್ಯಾಕ್ಸಿಮಮ್ ಟೈಮ್ನ ನೀವು ಕಂಪ್ನಿನಲ್ಲೇ ಕಳೆದಿರ್ತೀರ. ಫೋರ್ತ್ ಡಿಸ್ಅಡ್ವಾಂಟೇಜಸ್ ವಿಚಾರಕ್ಕೆ ಹೋಗಿದ್ರೆ ನೋ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಇರ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವೇನಾದರೂ ಒಂದು ಮಾಲ್ಗೆ ಹೋದರೆ ನೀವು ಏನಾದರೂ ಒಂದು ಪರ್ಚೇಸ್ ಮಾಡಬೇಕಂತಂದರೆ, ಒಂದು ಬಟ್ಟೆನ ಪರ್ಚೇಸ್ ಮಾಡಬೇಕಂತಂದರೆ ಆ ಬಟ್ಟೆನ ಬ್ರ್ಯಾಂಡ್ ನೋಡೋದಕ್ಕಿಂತ ಮುಂಚೆ ನೀವು ರೈಟ್ ನೋಡ್ತಿರ್ತೀರ. ಯಾಕಂತ ಹೇಳಿದ್ರೆ ನಿಮಗೆ ಮಂತ್ಲಿ ಇಂತಿಷ್ಟಂತ ಫಿಕ್ಸ್ಡ್ ಅಮೌಂಟ್ ಬರ್ತಾ ಇರುತ್ತೆ. ಅದರ ಅಂಡರಲ್ಲೇ ನೀವು ಏನೇ ಪರ್ಚೇಸ್ ಮಾಡಿದ್ರು ಕೂಡ ಅದರ ಅಂಡರಲ್ಲೇ ಪರ್ಚೇಸ್ ಮಾಡಬೇಕು. ಇದು ಆಕ್ಟಿವ್ ಇನ್ಕಮ್ಗಿರೋ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಅದೇ ನೀವು ಪ್ಯಾಸಿವ್ ಇನ್ಕಮ್ ವಿಚಾರಕ್ಕೆ ಹೋಗೋದಿದ್ರೆ ಪ್ಯಾಸಿವ್ ಇನ್ಕಮ್ ಅಡ್ವಾಂಟೇಜಸ್ ಫ್ಲೆಕ್ಸಿಬಿಲಿಟಿ ಇನ್ ವರ್ಕಿಂಗ್ ಅಂತ ಹೇಳ್ಬೋದು. ನಿಮಗೆ ಯಾವುದೇ ರೀತಿ ಅಂಡರ್ ಪ್ರೆಸರ್ ಇರಲ್ಲ, ಒಬ್ಬರ ಅಂಡರಲ್ಲಿ ಕೆಲಸ ಮಾಡ್ತಿರಲ್ಲ ಪ್ಯಾಸಿವ್ ಇನ್ಕಮ್ ಸೋರ್ಸಲ್ಲಿ. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ವರ್ಕ್ ಪ್ರೆಸರ್ ಕೂಡ ಇರಲ್ಲ. ಸೆಕೆಂಡ್ ಒನ್ ಅಡ್ವಾಂಟೇಜಸ್ ವಿಚಾರಕ್ಕೆ ಹೋದರೆ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಅಂತ ಹೇಳ್ಬೋದು. ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆಫ್ ವರ್ಕ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನೀವೇನಾದರೂ ಫಸ್ಟು ಯಾವುದಾದ್ರೂ ಒಂದು ಪ್ಯಾಸಿವ್ ಇನ್ಕಮ್ ನಿಮಗೆ ಸ್ಟಾರ್ಟ್ ಆದಮೇಲೆ ನೀವು ಅನದರ್ ಸೋರ್ಸ್ ಆಫ್ ಇನ್ಕಮ್ಗೆ ವರ್ಕ್ ಮಾಡ್ಬೋದು. ಸೊ ಅದರಿಂದ ನಿಮಗೆ ಡಬಲ್ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಸಿಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಪ್ಯಾಸಿವ್ ಇನ್ಕಮಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಫೋರ್ತ್ ಒನ್ ವಿಚಾರಕ್ಕೆ ಹೋಗಿದ್ರೆ ಇಟ್ ರಿಡ್ಯೂಸ್ ಯುವರ್ ಸ್ಟ್ರೆಸ್ ಅಂತ ಹೇಳ್ಬೋದು. ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ನಿಮಗಿದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒನ್ ಟೈಪ್ ಇರ್ಬೋದು ಅಥವಾ ಎರಡು ಟೈಪ್ ಇನ್ಕಮ್ ಇದೆ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಲೈಫ್ನ ಆಲ್ಮೋಸ್ಟ್ 75% ಸ್ಟ್ರೆಸ್ಸೇ ಕಡಿಮೆ ಆದಂಗೆ. ಯಾಕಂತ ಹೇಳಿದ್ರೆ ನಿಮ್ಗೊಂದು ಇನ್ಕಮ್ ಅಂತ ಬರ್ತಾ ಇರುತ್ತೆ. ಸೊ ಅದರಿಂದ ನೀವು ಈಸಿಯಾಗಿ ಒಂದು ಸ್ಟ್ರೆಸ್ ಅನ್ನೋದನ್ನ ಕಳ್ಕೊತೀರಾ ಅಂತ ಹೇಳ್ಬೋದು. ಅದೇ ಇದು ಪ್ಯಾಸಿವ್ ಇನ್ಕಮ್ಗೆ ಇರೋ ಅಡ್ವಾಂಟೇಜಸ್. ಅದೇ ನೀವು ಡಿಸ್ಅಡ್ವಾಂಟೇಜಸ್ ವಿಚಾರಕ್ಕೆ ಹೋಗಿದ್ರೆ ಟೈಮ್ ಟೇಕಿಂಗ್. ನಿಮಗೆ ಪ್ಯಾಸಿವ್ ಇನ್ಕಮಲ್ಲಿ ತುಂಬಾ ಟೈಮ್ನ ತೊಗೊಳುತ್ತೆ ಆಕ್ಟಿವ್ ಇನ್ಕಮ್ಗೆ ಹೋಲಿಸ್ಕೊಂಡ್ರೆ ನಿಮಗೆ. ಸೆಕೆಂಡ್ ಒನ್ ಡಿಸ್ಅಡ್ವಾಂಟೇಜಸ್ ವಿಚಾರಕ್ಕೆ ಹೋದರೆ ಸಕ್ಸಸ್ ಈಸ್ ನಾಟ್ ಗ್ಯಾರಂಟಿ ಅಂತ ಹೇಳ್ಬೋದು. ನಿಮಗೆ ಅದರ್ ಸೋರ್ಸ್ ಆಫ್ ಇನ್ಕಮ್ಗೆ ಹೋಲಿಸ್ಕೊಂಡ್ರೆ ಪ್ಯಾಸಿವ್ ಇನ್ಕಮಲ್ಲಿ ಸಕ್ಸಸ್ ಯಾರು ಕೂಡ ಗ್ಯಾರಂಟಿ ಕೊಡಲ್ಲ. ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವ ರೀತಿ ವರ್ಕ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಡಿಫಿಕಲ್ಟಿ. ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಪ್ಯಾಸಿವ್ ಇನ್ಕಮಲ್ಲಿ ಯಾವುದೇ ರೀತಿ ಇನ್ಕಮ್ ಇರಲ್ಲ. ಸೊ ಅದರಿಂದ ಸ್ಟಾರ್ಟಿಂಗ್ ತುಂಬಾ ಡಿಫಿಕಲ್ಟಿ ಆಗಿರುತ್ತೆ ಅಂತ ಹೇಳ್ಬೋದು. ಫೋರ್ತ್ ಒನ್ ವಿಚಾರಕ್ಕೆ ಹೋಗಿದ್ರೆ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ಸ್ ಏನಿದೆ ಡೋಂಟ್ ಗ್ರೋ ಇನ್ ಓವರ್ ನೈಟ್ ಅಂತ ಹೇಳ್ಬೋದು. ಒಂದೇ ದಿನದಲ್ಲಿ ನಿಮಗೆ ಪ್ಯಾಸಿವ್ ಇನ್ಕಮ್ ಸೋರ್ಸಸ್ ಅನ್ನೋದು ಬೆಳೆದು ನಿಮಗೆ ಆ ಇನ್ಕಮ್ನ ಕೊಡಲ್ಲ. ಸೊ ಅದರಿಂದ ತುಂಬಾ ವೆಯ್ಟ್ ಮಾಡಬೇಕಾಗುತ್ತೆ, ತುಂಬಾ ಪೇಷನ್ಸ್ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದು ಪ್ಯಾಸಿವ್ ಇನ್ಕಮ್ ಮತ್ತು ಆಕ್ಟಿವ್ ಇನ್ಕಮ್ಗೆ ಎರಡಕ್ಕೂ ಇರೋ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಸೇಫೆಸ್ಟ್ ವೇನ ತೋರಿಸ್ತಾರೆ. ನೀವು ಕೆಲಸಕ್ಕೆ ಹೋಗಿ ಅದರಿಂದ ನಿಮಗೊಂದು ಸ್ಯಾಲ್ರಿ ಬರುತ್ತೆ. ಸೊ ಅದರಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ. ಬಟ್ ನೀವು ಚೆನ್ನಾಗಿರೋವರೆಗೂ ಕೂಡ ನೀವು ದುಡಿದ್ರೂ ಕೂಡ ನೀವು ಒಂದು ರಿಚ್ ಆಗಿರೋ ಜೀವನನ ಮಾಡಲಿಕ್ಕಾಗಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ದೆ ಅದಲ್ಲಿ ನಿಮ್ಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ಯಾವುದಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದಾಗಲೂ ಕೂಡ ನೀವು ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸಸ್ ಮುಖಾಂತರ ನೀವು ಜೀವನನ ಮಾಡ್ಬೋದು. ಸೊ ಅದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟೈಪ್ ಆಫ್ ಆದರೂ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಇರಬೇಕು. ಇದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಲಕ್. ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.